ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಸೊ ಈಗ ಮಕ್ಕಳಿಗೆ ಹಾಲು ಕಾಯಿಸ್ಕೊಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಕಿಚನ್ಗೆ ಬಂದಿದ್ದ ತಕ್ಷಣ ಫಸ್ಟು ನೀರೆಲ್ಲ ಕಾಯಿಸಿಟ್ಬಿಡ್ತೀನಿ ಎಲ್ಲರಿಗೂ. ಸೊ ಆಮೇಲೆ ಫಸ್ಟು ಹಾಲು ಕಾಯಿಸೋದಕ್ಕೂ ಮುಂಚೆ ರಾಗಿ ಮಾಡಿ ರೆಡಿ ಮಾಡಿಬಿಡ್ತೀನಿ. ರಾಗಿ ಮಾಡಿ ಹಾರೋದು ಲೇಟ್, ಸ್ವಲ್ಪ ಬಿಸಿಲು ಅದು ಕುಡಿಯೋದಕ್ಕೂ ಆಗೋದಿಲ್ಲ. ಸೊ ಹಾರೋದು ಲೇಟ್ ಅಂತ ಹೇಳ್ಬಿಟ್ಟು ಫಸ್ಟ್ ಅದು ರೆಡಿ ಮಾಡ್ಕೊಬಿಡ್ತೀನಿ. ಆಮೇಲೆ ಹಾಲು ಕಾಯೋದಕ್ಕೆ ಇಡ್ತೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಟೊಮೊಟೊ ಬಾತ್ ಮಾಡೋಣ ಅಂತ ಪ್ಲ್ಯಾನ್ ಅಂತೂ ಮಾಡೋದಿಲ್ಲ ನೈಟು. ನಾನು ನೈಟ್ ಪ್ಲ್ಯಾನ್ ಮಾಡಿದ್ದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇವತ್ತು ಪುಳಿಯೋಗರೆ ಮಾಡಿಬಿಟ್ಟು ರವೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಪುಳಿಯೋಗರೆ ಮಾಡೋದು ಇವತ್ತು ಸದ್ಯಕ್ಕೆ ಹಸ್ಬೆಂಡ್ ಕೂಡ ಪುಳಿಯೋಗರೆನೇ ಬೇಡ ಅಂತಾರೆ. ಅವ್ರಿಗೆ ಪುಳಿಯೋಗರೆ ಅಂದ್ರೆ ಇದು ಇಷ್ಟ ಆಗೋದಿಲ್ಲ. ನನ್ನ ಮಕ್ಕಳಿಬ್ರಿಗೂ ಪುಳಿಯೋಗರೆ ಇಷ್ಟ. ಸೊ ನನಗೂ ಅಷ್ಟೊಂದೇನು ಪುಳಿಯೋಗರೆ ಇಷ್ಟ ಆಗೋದಿಲ್ಲ, ಹಸ್ಬೆಂಡ್ಗೂ ಪುಳಿಯೋಗರೆ ಇಷ್ಟ ಆಗೋದಿಲ್ಲ. ಪುಳಿಯೋಗರೆ ಮಾಡ್ತೀನಿ ಅಂತಲೇ ಅಲ್ಲಿ ಸಪ್ರೇಟಾಗಿ ಲಂಚ್ಗೆ ಅಂತ ಹೇಳ್ಬಿಟ್ಟು ರಸ ಮಾಡ್ಕೊಡ್ತೀನಿ. ಸೊ ಅವ್ರು ಇವತ್ತು ಬೇಡ ಅಂತ ಅದಕ್ಕೆ ನಾನು ಟೊಮೊಟೊ ಇದ್ದು ಫ್ರಿಜ್ಜಲ್ಲಿ ತರಕಾರಿ, ನಾನು ಆಚೆ ತರಕಾರಿನೆಲ್ಲ ಸ್ಟಾಕ್ ಇರೋದೇ ಇಲ್ಲ, ಅವತ್ತು ತರಕಾರಿ ತೊಗೊಬರ್ತೀನಿ. ಸೊ ಬೆಳಗ್ಗೆ ನಾನೇನು ಬ್ರೇಕ್ಫಾಸ್ಟ್ ಈ ರೀತಿ ಅಂದ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಏನೂ ತರಕಾರಿ ತಂದಿರಲಿಲ್ಲ. ಸೊ ಟೊಮೊಟೊ ಒಂದಿತ್ತು, ಟೊಮೊಟೊ ಬಾತೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮಸಾಲೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಟೊಮೊಟೊ ಹಚ್ಕೊಳ್ಳೋಣ ಅಂತ ಟೊಮೊಟೊ ಹಚ್ಕೊತಾ ಇದ್ದೀನಿ. ಹಾಗೆ ಟೊಮೊಟೊ ಬಾತ್ ಏನಂದರೆ ಸ್ವಲ್ಪ ನನಗೂ ಬಂದು ಸಡನ್ನಾಗಿ ಗಡಿಬಿಡಿಯಲ್ಲಿ ನಾನು ಪುಳಿಯೋಗರೆ ಮಾಡ್ತಾ ಇದ್ದೀನಿ ಅಂದರೆ ಹಸ್ಬೆಂಡ್ ಬೇಡ ಅಂದ್ಬಿಟ್ಟಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟೇ ಆಗೋಯ್ತು ಟೊಮೊಟೊ ಬಾತ್ ಮಾಡ್ಕೊಳ್ಳೋಷ್ಟರಲ್ಲಿ. ಸೊ ಅದಕ್ಕೋಸ್ಕರ ಈ ಮಕ್ಕಳು ತಿನ್ಸೋದಕ್ಕೆ 7:15 ನಾನು ಫ್ರೆಶಪ್ ಆಗಿ ಎಲ್ಲ ರೆಡಿಯಾಗಿರ್ತಾರೆ. ಸೊ ಅಲ್ಲಿಂದ ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ವಿಷಲ್ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಇವಾಗ ನಾನು ಗೋಧಿ ದೋಸೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಹೇಗಿದ್ರೆ ಟೊಮೊಟೊ ಬಾತಿಗೆ ಚಟ್ನಿ ಮಾಡ್ತೀವಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಇಮಿಡಿಯೇಟ್ ನಾನು ಗೋಧಿ ದೋಸೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ. ಹಾಗೆ ದೋಸೆಗೆ ರೆಡಿ ಮಾಡ್ಕೋತಾನೆ ನಾನು ಚಟ್ನಿ ಕೂಡ ರೆಡಿ ಮಾಡಿಕೊಂಡೆ. ಸೊ ಚಟ್ನಿ ರೆಡಿ ಆಗೋ ಅಷ್ಟರಲ್ಲಿ ಗೋಧಿ ದೋಸೆ ಕೂಡ ರೆಡಿ ಮಾಡಿಕೊಂಡೆ. ಆಮೇಲೆ ಮಕ್ಕಳು ತಿನ್ನಿಸ್ಬಿಟ್ಟು ಅಷ್ಟರಲ್ಲಿ ಅವರು ರೆಡಿ ಮಾಡ್ತಾ ಇರ್ತಾರೆ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು. ಸೊ ಅಷ್ಟರಲ್ಲಿ ತಿನ್ನಿಸ್ತಾ ಇರ್ತೀನಿ. ಬಾಯ್. ಈಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶಪ್ ಆಗಿ ಬಂದಿದ್ದೀನಿ. ದೇವ್ರ ಮನೆ ಒಂದು ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು. ನಾನು ಎವ್ರಿ ಫ್ರೈಡೇ ಗಂಗಮ್ಮ ಟೆಂಪಲ್ಗೆ ಹೋಗ್ತೀನಿ. ಗಂಗಮ್ಮ ಟೆಂಪಲ್ಗೆ ಏನಾದರೂ ಬಿಫೋರ್ ನಾನು ಈ ಥರ ಅಮಾವಾಸ್ಯೆ ಪೌರ್ಣಮಿ ಅಂತ ಮುಂಚೆನೇ ಹೋಗಿದ್ರೆ ಈಗ ನಮ್ಮೂರು ಗಂಗಮ್ಮ ಟೆಂಪಲ್ಗೆ ಹೋಗ್ತೀನಿ. ಇಲ್ಲಾಂದರೆ ಫ್ರೈಡೇ ಗಂಗಮ್ಮ ಟೆಂಪಲ್ಗೆ ಹೋಗ್ತೀನಿ. ಸೊ ಇವತ್ತು ಥರ್ಸ್ಡೇ ನಾನು ಗಂಗಮ್ಮ ಟೆಂಪಲ್ಗೆ ಹೋಗಿದ್ದಲ್ಲ. ಸೊ ಹಾಗಾಗಿ ಇವತ್ತು ಮಾರಮ್ಮ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿ ಇರೋ ದೇವಸ್ಥಾನ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಟೈಮ್ ಇನ್ನೂ 11-12 ಏನೋ ಆಗಿದೆ. ಸೊ ಅಷ್ಟರಲ್ಲಿ ಪೂಜೆನೂ ಮುಗಿಸಿ ನಾನು ಹೊರಡೋಣ ಅಂತ ಹೇಳ್ಬಿಟ್ಟು
ಸೊ ಪೂಜೆ ಎಲ್ಲ ಮುಗೀತು. ಈಗ ದೇವಸ್ಥಾನಕ್ಕೆ ಹೋಗ್ಬೇಕು. ನಮ್ಮೂರಲ್ಲಿ ಇರೋ ದೇವಸ್ಥಾನ, ಸೊ ಅಲ್ಲಿಗೆ ಹೋಗ್ಬೇಕು, ಮಾರಮ್ಮ ದೇವಸ್ಥಾನಕ್ಕೆ. ಇಲ್ಲಿಂದ ನನಗೇನಿಲ್ಲ, ಒಂದು 5 ಮಿನಿಟ್ಸ್ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿರ್ತೀನಿ. ಸೊ ಬೇಗನೆ ಹೋಗಿ ದರ್ಶನ ಮಾಡಿಕೊಂಡು ಟೆಂಪಲಿಂದ ಮತ್ತೆ ಮನೆಗೆ ಬಂದೆ. ಹೋಗ್ತಾ ಇದೆ. ನನಗಂತ 12:13 ಆಗ್ಬಿಟ್ಟಿದೆ. ಸೊ ನೆನ್ನೆ ಹೋಗಿ ಟೈಮ್ ಆಯಿತು, ಇವತ್ತು ಟೈಮ್ ಆಗೋಯ್ತು. ಇಷ್ಟಾದರೂ ಬೇಗ ಮಾಡೋಣ ಅಂತ. ಮಕ್ಕಳನ್ನ ಸ್ಕೂಲ್ ಕರ್ಕೊಂಡ್ಬರೋಣ ಅಂತ ಹೇಳ್ಬಿಟ್ಟು ಹೊರಟೆ.